ಆತ್ಮೀಯರೇ, ಜಗತ್ತಿನಲ್ಲಿ ಗೆಲುವು ಮತ್ತು ಸಾಧನೆಗೆ ಸಾವಿರಾರು ಅವಕಾಶಗಳಿದ್ದಾವೆ. ನೋಡಿ, ಬಹಳಷ್ಟು ಜನ ನಮ್ಗೇನಾಗುತ್ತೆ, ಎಲ್ಲ KS, IAS, PS ಇವು ಕಡೆ ಹೋಗ್ತಿದ್ವಿ. ಆದರೆ SSC, EPF ಇವೆಲ್ಲ ಅಂಡರ್ ರೇಟೆಡ್. ಈಗ ನಾನು HOT ಎಲ್ಲ ಅದನ್ನ ಹೇಳ್ತಾ ಇರ್ತೀನಿ, ಅಂಡರ್ ರೇಟೆಡ್ ಅಂದರೆ ಇಂಪಾರ್ಟೆಂಟ್ ಜಾಸ್ತಿ, ಆದರೆ ಅವ್ನು ಓದಿರಲ್ಲ. ಸೊ ಅದೇ ಮಾದರಿಯ ಒಂದು ಎಕ್ಸಾಮ್ ಯಾವುದಾದ್ರೆ EPF, ಗ್ರೂಪ್ E ಆಫೀಸರ್. ಒಂದೇ ಎಕ್ಸಾಮ್, ದಟ್ಸ್ ಆಲ್, ನಥಿಂಗ್ ಎಲ್ಸ್. ಒಂದೇ ಶಾರ್ಟ್ಗೆ ನೀವು ವಿಲ್ ಬಿಕಮ್ ಎ ಕಮಿಷನರ್. EPF ತುಂಬ ಚೆನ್ನಾಗಿದೆ. UPSC ಕಂಡಕ್ಟ್ ಮಾಡ್ತಾರೆ. ಓಕೆ, ಲಿಮಿಟೆಡ್ ಆಗಿರುತ್ತೆ, ವೆರಿ ಲಿಮಿಟೆಡ್ ಆಗಿರುತ್ತೆ ಸಿಲೆಬಸ್. ನಮಗೆಲ್ಲ ಗೊತ್ತು, UPSC ತುಂಬ ಡಿಕೋಡ್ ಮಾಡಿದ್ದೀವಿ. ಓದ್ಕೊಳ್ಳಿ, ಎಕ್ಸಾಮ್. ಸ್ಪೆಷಲಿ UPSC ಯಾರು ಪ್ರಿಪೇರ್ ಮಾಡ್ತಾ ಇದ್ರಲ್ಲ, ಓವರ್ ಪ್ರಿಪೇರಿಂಗ್ ಫಾರ್ UPSC ವೆರಿ ಸೀರಿಯಸ್ಲಿ. ಫಾರ್ ಯು ದಿಸ್ ಇಸ್ ಎ ಬೆಸ್ಟ್ ಅಪರ್ಚುನಿಟಿ ಟು ಎನ್ಶೋರ್ ಯುವರ್ ಪ್ಲಾನ್ B is in your control. I am telling you again and again, after 3 to 4 years, after 3 to 4 attempts, you have to ensure you should have a plan B, otherwise you will not clear the exam. So ಈಗ ವಿಜಯ ಸೇತು ಅಂತಕ್ಕಂತಹ ಒಂದು ಸಂಸ್ಥೆ, ಕೋ ಬ್ರದರ್ ಸಂಸ್ಥೆ ಅಂತ ಕೊಡಿ. ವಿ ವಾಂಟ್ ಟು ಪ್ರಮೋಟ್, whoever does good things, we always promote everyone. ಓಕೆ, ವಿಜಯ ಸೇತು ಅಂತಕ್ಕಂಥದ್ದು ಅಂತಹ ಒಂದು ಈಗ ಸಂಸ್ಥೆ ಏನು ಮಾಡ್ತಾ ಇದೆ, EPFO ಅಂತಕ್ಕಂತಹ ಒಂದು ಟೆಸ್ಟ್ ಸೀರೀಸು ವಿತ್ ಮೆಟೀರಿಯಲ್ ಕೊಡ್ತಾ ಇದ್ದಾರೆ. ಟೆಸ್ಟ್ ಸೀರೀಸು ಆಸ್ ಇಟ್ ಈಸ್ EPFO ಫಾರ್ಮೇಟು. ತದನಂತರದಲ್ಲಿ ಮೆಟೀರಿಯಲ್, ಇಂಡಸ್ಟ್ರಿಯಲ್ ಲಾಗೆ ಸಂಬಂಧಪಟ್ಟ ಹಾಗೆ, ಇಂಡಸ್ಟ್ರಿಯಲ್ ರಿಲೇಷನ್ಸ್ ಅಂಡ್ ಲೇಬರ್ ಲಾಸ್ ಫಾರ್ UPSC, EPFO, APFO ಅಂಡ್ EO, AO ಪಾರ್ಟಿ. ಓಕೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಮೆಟೀರಿಯಲ್ ಕೊಡ್ತಕ್ಕಂತಹ ಕೆಲಸ ಮಾಡ್ತಾ ಇದ್ದಾರೆ. ಸೊ ಮೆಟೀರಿಯಲ್ ಉಪಯೋಗಿಸ್ಕೊಳ್ಳಿ, ವಿನ್ ಆಗಿ. ಓಕೆ, ಸೊ ಟೇಬಲ್ ಆಫ್ ದಿ ಕಂಟೆಂಟ್ಸ್ ಅನ್ನೆಲ್ಲ ಇವರು ಇದು ಮಾಡಿದ್ದಾರೆ. ಓಕೆ, ಸೊ ಇದಿಷ್ಟನ್ನ ಕೊಟ್ಟಿದ್ದಾರೆ. ಸೊ ಯು ಕ್ಯಾನ್ ಯೂಸ್ ಮೆಟೀರಿಯಲ್ಸ್, ಟೆಸ್ಟ್ series and ensure you will be in the final list. Especially 3 to 4 years ಇಂದ ಹಾನೆಸ್ಟ್ ಆಗಿ ಓದ್ತಕ್ಕಂಥವ್ರು EPFO ನ ಒಂದು ಟ್ರೈ ಮಾಡ್ಬೋದು. ಏನಕ್ಕೆ ಅಂತಂದ್ರೆ EPFO ಕ್ವಶನ್ ಪೇಪರ್ಗೂ UPSC ಪ್ರಿಲಿಮ್ಸ್ ಕ್ವಶನ್ ಪೇಪರ್ಸ್ಗೂ ಏನು ತುಂಬ ವ್ಯತ್ಯಾಸ ಇರಲ್ಲ ಫ್ರಮ್ ದಿ ಪಾಯಿಂಟ್ ಆಫ್ GS ಜನರಲ್ ಸ್ಟಡೀಸ್. ಸೊ ರಿಮೈನಿಂಗ್ ಪೀಪಲ್ ಆಲ್ಸೋ ಯು ಶುಡ್ ಕನ್ಸಿಡರ್ EPFO ಎಕ್ಸಾಮ್. ದಿಸ್ ಇಸ್ ವೆರಿ ವಂಡರ್ಫುಲ್ ಅಪಾರ್ಚುನಿಟಿ ಫಾರ್ ಯು ಪೀಪಲ್. ಸೊ ಇದಕ್ಕೆ ಸಂಬಂಧಪಟ್ಟಾಗ ಇವೆಲ್ಲ ಕೊಟ್ಟಿದ್ದಾರೆ. ಓಕೆ, ಸೊ ನಂತರದಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ನೀವೇನೇ ಇದ್ರೂ ಇನ್ಫಾರ್ಮೇಷನ್ನು ನಮಗೆ ಕಾಂಟ್ಯಾಕ್ಟ್ ಮಾಡಿ. ಅದರಲ್ಲೂ ನಾನು ನಂಬರ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಎಲ್ಲ ಹಾಕಿರ್ತೀನಿ. ಆ ನಂಬರ್ ವಿಜಯ್ ಸೇತು ಅವ್ರ ನಂಬರ್ ಸಹ ಕೊಟ್ಟಿರ್ತೀನಿ. ಯೂಸ್ ದಿಸ್ ಅಪರ್ಚುನಿಟಿ ಅಂಡ್ ವಿನ್ ದಿ ಗೇಮ್ ಅಂಡ್ ಥ್ಯಾಂಕ್ ಯು.